ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿರೋದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೊಸ ವರ್ಷ ಬರ್ತಾ ಇದೆ, ಎಲ್ರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಜೊತೆಲಿ ಇನ್ನೊಂದು ಏನಂತಂದರೆ, ಹೊಸ ವರ್ಷ ಬಂದಾಗ ಎಲ್ರಿಗೂ ಕೂಡ ನಮ್ಮನೇನು ಕೂಡ ಹೊಸದಾಗಿರಬೇಕು, ಟ್ರೆಂಡಿಂಗ್ ಆಗಿರಬೇಕು ಅನ್ನೋ ಯೋಚನೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು RCC ಬಂದಿದ್ದೀನಿ. ಹೆಂಗೆ ನೀವು ಟ್ರೆಂಡಿಂಗ್ ಕಟ್ತಾ ಇದ್ದೀರಾ, ಜೊತೆಲಿ ಹೊಸದು ಏನೇನು ಬರ್ತಾ ಇದೆ ಎಲ್ಲದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು RCC ಬಂದಿದ್ದೀನಿ. ಸೊ ನಿಮ್ಮ ಮನೇನೂ ಕೂಡ ಟ್ರೆಂಡಿಂಗ್ ಆಗಿರಬೇಕು, ಒಳ್ಳೆ ಬೆಲೆಯಲ್ಲಿ ಇರಬೇಕು ಅಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೆಲ್ಕಮ್ ಅಣ್ಣ ಹನುಮಂತ್ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಹೊಸ ವರ್ಷ ಬರ್ತಾ ಇದೆ, ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು. ಅಥವಾ ಬಂದಿರ್ಬೋದು ವಿಡಿಯೋ ಹಾಕೋದ್ರೊಳಗಡೆ. ಸರ್ ಇವಾಗ ನಾನು ಕೇಳ್ತಾ ಇರುವಂಥದ್ದು, ಹೊಸದು ಬರ್ತಾನೆ ಇರುತ್ತೆ ನಿಮಗೆ. ಲೈಕ್ ನೀವಾಗಿ ಹೊಸ ಟ್ರೈನಿಂಗ್ ಕಂಡುಹಿಡಿತೀರಾ ಅಥವಾ ನಿಮ್ಮ ಓನರ್ಗಳೇ ಹೇಳ್ಬಿಡ್ತಾರೆ ಸರ್ ಇದು ಮಾಡಿ ಸರ್? ಯಾಕಂದ್ರೆ ಇವಾಗ ನಾವು ಒಂದಷ್ಟು ಕಡೆ ಹೋದ ಕಡೆ ಎಲ್ಲ ಇವಾಗ ನೋಡಿ ಎಕ್ಸಿಬಿಷನ್ಸ್ ಅದು ಇದೆಲ್ಲ ನೋಡ್ತಾ ಇರ್ತೀರಾ, ಅಲ್ಲೆಲ್ಲ ಹೋದಾಗ ಸ್ವಲ್ಪ ನೋಡ್ಕೊಂಡು ಬರ್ತೀವಿ. ಆಮೇಲೆ ನಮ್ಕಿನ್ನ ಜಾಸ್ತಿ ಕ್ಲೈಂಟ್ಸ್ ಸರ್ಚ್ ಮಾಡ್ತಾ ಇರ್ತಾರಲ್ಲ ಸರ್, ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿ ತೆಗಿತಾ ಇರ್ತಾರೆ. ಅವಾಗ ನೋಡಿದಾಗ ಸಿಗ್ತಾ ಇರುತ್ತೆ. ಆಮೇಲೆ ನಾವು ಕೆಲಸದಲ್ಲೇ ಬಿಸಿ ಇರ್ತೀವಿ, ಸ್ವಲ್ಪ ಜಾಸ್ತಿ ಇನ್ಪುಟ್ಸ್ ನಮ್ಗೆ ಕ್ಲೈಂಟ್ ಕಡೆಯಿಂದನೇ ಬರುತ್ತೆ. ಸೊ ಅದಕ್ಕೆಲ್ಲ ನೀವು ಫ್ಲೆಕ್ಸಿಬಲ್ ಇದ್ದೀರಾ, ಹೇಳಿದ್ ಮಾಡ್ಕೊಡ್ತೀರಾ? ನಮ್ಗೆ ಅದು ಖುಷಿ ಅಲ್ಲ ಸರ್, ನಮ್ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಹೇಳ್ತಾರೆ ಇದು ಟ್ರೆಂಡ್ ಅಲ್ಲಿ ಬಂದಿದೆ, ನೀವು ಯೂಸ್ ಮಾಡಿ ಇನ್ಪುಟ್ ಸಿಗುತ್ತೆ ನಿಮ್ಗೆ. ಅದು ನಮ್ಗೆ ಇನ್ನ ಯೂಸ್ಫುಲ್ ಏನೇ ಸರ್. ಸೊ ದೊಡ್ಡ ಲಿಸ್ಟ್ ಹಾಕೊಂಡ್ಬಿಟ್ಟಿದ್ದೀರಾ, ಏನೇನು ಇನ್ಪುಟ್ ಸಿಕ್ಕಿದೆ ಸ್ವಲ್ಪ ಹೇಳ್ಬೋದಾ ಸರ್? ಅಂದ್ರೆ ಸರ್ ಇವತ್ತು ಒಂದಷ್ಟು ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ ಅಂತ ಸರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಕರ್ಟನ್ಸ್ ಯಾವ ತರ ಬಂದಿದೆ, ಫರ್ನಿಚರ್ಸ್ ಯಾವ ತರ ಬಂದಿದೆ, ಅದಾದ್ಮೇಲೆ ಟಾಯ್ಲೆಟ್ ಒಳಗಡೆ ಟೈಲ್ಸ್ ಹೆಂಗಿದೆ, ಮತ್ತೆ ಹ್ಯಾಂಡಲ್ಸ್ ಹೆಂಗ್ ಬಂದಿದೆ, ಮತ್ತೆ ಆಮೇಲೆ ಜಾಲೀಸ್ ಎಲ್ಲ ಯಾವ ತರದ್ದು ಇವಾಗ ಅಂದ್ರೆ ಮುಂಚಿತವಾಗಿ ಬಂದಿರ್ಬೋದು, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇಂಪ್ಲಿಮೆಂಟ್ ಆಗ್ತಾ ಇರೋದು. ಇದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್. ಆಮೇಲೆ ಪೇಂಟಿಂಗ್ಸ್ ಬಗ್ಗೆ ಯಾವ್ದು ಫಸ್ಟ್ ಯಾವ್ದು ಹೇಳ್ತಾರೆ ಸರ್? ಫಸ್ಟ್ ಶೆಫ್ ಉಡುಪಿ ಕ್ಯಾಟರಿಂಗ್ ಮತ್ತು ಹಾಸ್ಪಿಟಾಲಿಟಿ ಸೇವೆಗಳು. ನಮ್ಮಲ್ಲಿ ಎಲ್ಲಾ ಶುಭ ಸಮಾರಂಭಗಳಿಗೆ, ಮದುವೆ, ಕಾರ್ಪೊರೇಟ್ ಈವೆಂಟ್, ಸಾಮಾಜಿಕ ಕಾರ್ಯಕ್ರಮ ಮತ್ತು ಎಲ್ಲಾ ತರಹದ ಶುಭ ಸಮಾರಂಭಗಳಿಗೆ 30 ವರ್ಷಗಳ ಅನುಭವವುಳ್ಳ ಬಾಣಸಿಗರಿಂದ ರುಚಿಕರವಾದ ಅಡುಗೆ ಮಾಡಿಕೊಡಲಾಗುವುದು. ಕನ್ನಡ ಕೂವರ ಚಾನೆಲ್ನ ಸಬ್ಸ್ಕ್ರೈಬರ್ಗಳಿಗೆ ವಿಶೇಷ ರಿಯಾಯಿತಿ ನೀಡಲಾಗುವುದು. ಟೈಲಿಂಗ್ ಇಂದಾನೆ ಹೋಗ್ಬಿಡೋಣ ಸರ್. ಟೈಲಿಂಗ್ ಅಲ್ಲಿ ಸರ್ ಇವಾಗ ನಾವು ಆಕ್ಚುಲ್ ಆಗಿ ಟೈಲಿಂಗ್ ಅಲ್ಲಿ ಅಂತಂದ್ರೆ ಟೈಲ್ಸ್ ಮಾಮೂಲಿ ಸ್ಮಾರ್ಟ್ ಮಾರ್ಬಲ್ಸ್ ಅದೆಲ್ಲ ಬಂದಿದೆ. ಅದೆಲ್ಲದಕ್ಕಿಂತ ಇವಾಗ ಸ್ವಲ್ಪ ಪಾರ್ಶ್ ಲುಕ್ ಬರೋದಕ್ಕೆ ಅಂತೇಳಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಸ್ವಲ್ಪ ಹಳೆ ಹೋಟ್ಲುಗಳಲ್ಲಿ ಅಲ್ಲೆಲ್ಲ ನೋಡಿದಾಗ ನಮ್ಮ ಸ್ಕಟ್ಟಿಂಗ್ ಎಲ್ಲ ಕನ್ಸೀಲ್ಡ್ ಸ್ಕಟ್ಟಿಂಗ್ ಬರೋದು, ಒಳಗಡೆ ಇರೋದು. ಅಂದ್ರೆ ನಾವಿವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಗೋಡೆ ಕಟ್ತಾ ಇದೀವಿ, ಗೋಡೆ ಮೇಲ್ಗಡೆ ಸ್ಕಟ್ಟಿಂಗ್ ಆಗ್ತಾ ಇದೆ. ಇವಾಗ ಏನಂದ್ರೆ ಮತ್ತೆ ಸ್ವಲ್ಪ ಇದೆಲ್ಲ ಏನಂದ್ರೆ ಆರ್ಕಿಟೆಕ್ಚರಲ್ ಬಿಲ್ಡಿಂಗು ಮತ್ತೆ ಸ್ವಲ್ಪ ಪಾರ್ಶ್ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ಆ ತರದ ಏರಿಯಾದಲ್ಲಿ ಮಾತ್ರನೇ ಈ ಸ್ಕಟ್ಟಿಂಗ್ ಕನ್ಸೀಲ್ಡ್ ಸ್ಕಟ್ಟಿಂಗ್ ಬರ್ತಾ ಇದೆ. ಇವಾಗ ಅದು ಇವಾಗ ಸ್ವಲ್ಪ ಟ್ರೆಂಡ್ ಬಂದಿದೆ. ಕನ್ಸೀಲ್ಡ್ ಅಂದ್ರೆ ಏನ್ ಸರ್? ಅಂದ್ರೆ ಸರ್ ಇವಾಗ ಗೋಡೆ ಇರುತ್ತೆ, ಪ್ಲಾಸ್ಟಿಂಗ್ ಆದ್ಮೇಲೆ ಅದ್ರ ಮೇಲೆ ಸ್ಕಟ್ಟಿಂಗ್ ಆಗ್ತಾ ಇದ್ವಿ. ಈಗ ಅದೆಲ್ಲ ಪ್ಲಾಸ್ಟಿಂಗ್ ತೆಗೆದ್ಬಿಟ್ಟು ಆ ಪ್ಲಾಸ್ಟಿಂಗ್ ಲೆವೆಲ್ಗೆ ಸ್ಕಟ್ಟಿಂಗ್ ಕೂಡ ಒಳಗಡೆ ಪ್ಲಾಸ್ಟಿಂಗ್ ಲೆವೆಲ್ ಅಂದ್ರೆ ಅದ್ರ ಮೇಲ್ಗಡೆ ಹಿಂಗಿರ್ತಾ ಇತ್ತು. ಇವಾಗ ಏನಾಗುತ್ತೆ ಅಂದ್ರೆ ಅದ್ರ ಒಳಗಡೆ ಕನ್ಸೀಲ್ಡ್ ಆಗುತ್ತೆ, ಸೇರ್ಕೊಂಡ್ಬಿಡುತ್ತೆ. ಒಂದೇ ಲೆವೆಲ್ ಅಲ್ಲಿ ಇರುತ್ತೆ. ಮತ್ತೆ ಅದಕ್ಕೊಂದು ಗುರುವನ್ನು ಮಾಡಬಹುದು, ಪಟ್ಟಿ ತರ ಸರ್ ನೀಟಾಗಿ ಕಾಣುತ್ತೆ. ಆಮೇಲೆ ಒಂದು ಸ್ಟೆಪ್ ಅಂತ ಆಚೆ ಇರಲ್ಲ. ಇವಾಗ ಎಷ್ಟೊಂದ್ ಸತಿ ಇವಾಗ ನಾವ್ ಇಂಟೀರಿಯರ್ ಮಾಡ್ಬೇಕಾದ್ರೆ ಸ್ಕಟ್ಟಿಂಗ್ ಬಂತು ಅಂತ ಕಟ್ ಮಾಡಬೇಕು ಅಂತ ಇರುತ್ತೆ, ಶಾರ್ಪ್ ಬಂದ್ಬಿಟ್ಟಿರುತ್ತೆ. ಆ ತರದೆಲ್ಲ ಹೆಡ್ಏಕ್ಗಳು ಬರುತ್ತೆ. ಸೊ ಅದೆಲ್ಲ ಇವಾಗ ಒಂದ್ ಸ್ವಲ್ಪ ಅದೊಂದು ಸ್ಕಟ್ಟಿಂಗ್ ಒಂದ್ ಸ್ವಲ್ಪ ಟ್ರೆಂಡಿಂಗ್, ಗೋಡೆ ಕನ್ಸೀಲ್ಡ್ ಸ್ಕಟ್ಟಿಂಗ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಇದೆ. ಆಮೇಲೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇವಾಗ ಜಾಲಿಗಳು ಸರ್. ಫಸ್ಟ್ ಎಲ್ಲ ಬಾತ್ರೂಮ್ ಅಲ್ಲೆಲ್ಲ ಚಿಕ್ಕದೊಂದು ನಾನಿ ಟ್ರಾಪ್ ತರ ಇಟ್ಬಿಡ್ತಾ ಇತ್ತು, ಡ್ರೈನ್ ಜಾಲಿ. ಇವಾಗ ಅಂದ್ರೆ ಒಂದು ಸ್ಕ್ವೇರ್ ಟೈಪ್ ಫುಲ್ ಲೆಂತ್ ಗೆ ಜಾಲಿಗಳು ಬರ್ತಾ ಇದೆ. ಅದೇನಂದ್ರೆ ಇನ್ನೂ ಸ್ವಲ್ಪ ಈಸಿಯಾಗಿ ಫ್ಲೋ ತಗೊಳುತ್ತೆ. ಆಮೇಲೆ ನೋಡಕ್ಕೂ ಪಾರ್ಶ್ ಲುಕ್ ಇರುತ್ತೆ, ಆಲ್ಮೋಸ್ಟ್ 2 feet 1.5 feet ಇರುತ್ತೆ. ಆಮೇಲೆ ಲೆಂತ್ ಫುಲ್ ಆಗ್ಲಿಕ್ಕೆ ಇರುತ್ತೆ, ನೋಡೋದಕ್ಕೆ ಸ್ವಲ್ಪ ಬ್ಯೂಟಿಫುಲ್ ಆಗಿರುತ್ತೆ. ಆ ತರದೆಲ್ಲ ಇವಾಗ ಮತ್ತೆ ಅಂದ್ರೆ ಇವೆಲ್ಲ ಸ್ವಲ್ಪ ಹೈ ಎಂಡ್ ಬಿಲ್ಡಿಂಗ್ ಗಳಿಗೆ ಯೂಸ್ ಮಾಡಬಹುದು ಸರ್. ಆದ್ರೆ ನಾರ್ಮಲ್ ರೆಂಟ್ ಹೌಸ್ ಗಳಿಗೆ ಯೂಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಟ್ಟೋದು ಅಂತಂದ್ರೆ ಮತ್ತೆ ತೆಗೆದಾಕಿ ಮಾಡಬೇಕು ಅಂತ ಹೇಳಿ. ಆಮೇಲೆ ಅದ್ರ ಮೇಲ್ಗಡೆ ಇವಾಗ ಹೆಂಗ್ ಬಂದಿದೆ ಅಂದ್ರೆ ಸರ್, ಇವಾಗ ಟೈಲ್ಸ್ ಮ್ಯಾಚ್ ಮಾಡ್ಬೋದು ಸರ್. ಟೈಲ್ಸ್ ಹೆಂಗ್ ಮ್ಯಾಚ್ ಮಾಡ್ಬೋದು ಅಂದ್ರೆ ಇವಾಗ ನೋಡಿ, ಅಷ್ಟು ದೊಡ್ಡದು ನಾನು ಹಾಕಕ್ಕೆ ಇಷ್ಟ ಇಲ್ಲ, ಚಿಕ್ಕದೇ ಹಾಕ್ತೀನಿ ಅಂತಂದ್ರೆ ಫಸ್ಟ್ ಹೆಂಗಿರೋದು ಅಂತಂದ್ರೆ ಅದೇ ಒಂದು ಎಲಿಮೆಂಟ್ ತರ ಸಪರೇಟ್ ಆಗಿ ಕಾಣೋದು. ಟೈಲ್ಸ್ ಎಲ್ಲ ಒಂದು ವೈಟ್ ಕಲರ್ ಇರೋದು, ಇದೊಂದು ಸ್ವಲ್ಪ ಇದೊಂದು ಏನೋ ಒಂದು ಸಪರೇಟ್ ಇದೆ ಅಂತ ಕಾಣಿಸೋದು. ಇವಾಗ ಏನಂದ್ರೆ ನಾನಿ ಟ್ರಾಪ್ಗೆನೆ ಟೈಲ್ಸ್ ಕಟ್ ಮಾಡಿ ಟೈಲ್ಸ್ ಪೀಸ್ ಹಾಕ್ಬೋದು, ಅದು ಕಾಣಿಸ್ದೇನೆ ಇರಂಗೆ ಆಗಲ್ಲ. ಅದು ಚಿಕ್ಕದೊಂದು ಬಾರ್ಡರ್ ತರ ಕಾಣಿಸ್ತಾ ಇರುತ್ತೆ, ಬಟ್ ಅಲ್ಲಿ ನೋಡಿದ್ರೆ ಒಂದು ಸೀಮ್ಲೆಸ್ ಆಗಿರುತ್ತೆ, ಆ ತರ ಬರುತ್ತೆ. ಆಮೇಲೆ ಇವಾಗ ಟೈಲ್ಸ್ ಗಳು ಬಾತ್ರೂಮ್ ಅಲ್ಲೂ ಅಷ್ಟೇ ಸರ್. ಫಸ್ಟ್ ಎಲ್ಲ ಸ್ವಲ್ಪ ಚಿಕ್ಕದೇ ಟೈಲ್ಸ್ ಜಾಸ್ತಿ ಪ್ರಿಫರಬಲ್ ಇರ್ತಾ ಇತ್ತು. ಇವಾಗೆಲ್ಲ ಆಲ್ಮೋಸ್ಟ್ ಫ್ಲೋರಿಗೂ ಕೂಡ ದೊಡ್ಡದು ಬಂದಿದೆ ಸರ್. ಬಾಟಮ್ ಫ್ಲೋರ್ಗೂ ಕೂಡ 1x1 ಬದಲಾಗಿ ಇನ್ನು ಲೆಂತ್ ಟೈಲ್ಸ್ ಆಲ್ಮೋಸ್ಟ್ ಎಲ್ಲರೂ 1.5 ಆಗ್ತಾ ಇದ್ದಾರೆ ಇಲ್ಲಿವರೆಗೂ. ಇವಾಗ 1.5 ಆಗ್ತಾ ಇದ್ದೀವಿ. ಇವಾಗ ನೋಡಿ ನಮ್ಮ ಎಲ್ಲ ವಿಡಿಯೋಗಳಲ್ಲಿ ನಾವು ವಾಲ್ ಟೈಲ್ಸ್ ಅಲ್ಲ
2x4 ಹೋಗ್ಬಿಟ್ಟಿದ್ದೀವಿ. ಹೋಗ್ಬಿಟ್ಟಿದ್ದಾರೆ ಕರೆಕ್ಟ್. ಎಲ್ಲ ಟೈಲ್ಸ್ 2x4 ಹೋಗ್ತದೆ. ಯಾಕಂದ್ರೆ ಆಲ್ಮೋಸ್ಟ್ 4 ಫೀಟ್ 5 ಫೀಟ್ ಟೈಲ್ಸ್ ಆಗಲೇ ಇರುತ್ತೆ. ಅದರಲ್ಲಿ ನಾವು 4 ಫೀಟ್ ಟೈಲ್ಸ್ ಎಲ್ಲ ಜಾಯಿಂಟ್ ಗಿಂಟ್ ಎಲ್ಲ ಏನಿರಲ್ಲ. ಫಸ್ಟ್ ಅಂದ್ರೆ ಎಷ್ಟು ತಲೆನೋವಿರೋದಂದ್ರೆ ಸರ್, ಚಿಕ್ಕ ಚಿಕ್ಕ ಟೈಲ್ಸ್ ಹಾಕಿದ್ರೆ ಇನ್ನ ಏನು ಅದಿನ್ನ ತುಂಬಾ ಔಟ್ಲುಕ್ ಬರೋದಕ್ಕೆ ಏನಂದ್ರೆ ಆ ಗ್ರೂ ಇರ್ತಾವಲ್ಲ ಸರ್, ಆ ಗ್ರೂನ ವರ್ಟಿಕಲಿ ತಗೊಂಬಂದು ಮತ್ತೆ ಬಾಟಮ್ ಅಲ್ಲೂ ತಗೊಂಡೋಗ್ಬೇಕು. ಅವೆಲ್ಲ ಸಖತ್ ತಲೆನೋವು ಕೆಲಸಗಳು. ಅದಕ್ಕೆ ಟೈಲ್ಸ್ ಮ್ಯಾಚ್ ಮಾಡ್ಬೇಕು, ಆ ಥರದಿತ್ತು. ಇವಾಗ ಏನಂದ್ರೆ ಜಾಯಿಂಟ್ಸೇ ಕಾಣಿಸಲ್ಲ, ಆ ಥರ ಸೀಮ್ಲೆಸ್ ಆಗಿ ಒಂದೇ ಬಂದ್ಬಿಡುತ್ತೆ. ಬಾಟಮ್ ಅಲ್ಲೂ ಕೂಡ ದೊಡ್ಡದಾಗಿ ಬಂದಿದೆ, ಫ್ಲೋರ್ ಅಲ್ಲೂ ದೊಡ್ಡ ಟೈಲ್ಸ್ ಬರ್ತಾ ಇದೆ. ಅಂದ್ರೆ ಇನ್ನ ಜಾಸ್ತಿ ಇಂಪ್ಲಿಮೆಂಟ್ ಆಗಿಲ್ಲ ಅದು, ಯಾಕಂದ್ರೆ ಆಂಟಿ ಸ್ಕಿಡ್ ಬರ್ಬೇಕಲ್ಲ, ಸ್ಕಿಡ್ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಕಟ್ ಇರುತ್ತೆ ಅಂತ ಹೇಳಿ, ಕಮೋಡ್ ಏರಿಯಾ ಅದೆಲ್ಲ ಇರುತ್ತೆ ಅಂತ ಹೇಳಿ, ಜಾಸ್ತಿ ವೇಸ್ಟೇಜ್ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ಪ್ಲಾನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇವಾಗ ಎಲಿವೇಶನ್ ಅಲ್ಲಿ ಸರ್, ಎಲಿವೇಶನ್ ಅಲ್ಲಿ ಏನಂತಂದ್ರೆ ಇವಾಗ ಸ್ವಲ್ಪ ದಿನದ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದ್ರೆ ಟ್ರೆಂಡ್, ಇವಾಗ ಫುಲ್ ಗ್ಲಾಸ್ಗೆಲ್ಲ ಎಚ್ಚಿಂಗ್ ಎಲ್ಲ ಮಾಡಿ ಫುಲ್ ಫ್ಲವರ್ ತರ ಎಲ್ಲ ಬಂದು ಕಲರ್ ಎಚ್ಚಿಂಗ್ ಎಲ್ಲ ಇರ್ತದೆ. ಅದಾದ್ಮೇಲೆ ಹೋಗಿ ವೈಟ್ ಎಚ್ಚಿಂಗ್ ಬಂತು. ಅದಾದ್ಮೇಲೆ ಪ್ಲೇನ್ ಗ್ಲಾಸ್ ಮತ್ತೆ ಹ್ಯಾಂಡಲ್ದು ಎಸ್ ಎಸ್ ರೈಲಿಂಗ್ ಅಂತ ಸ್ವಲ್ಪ ಟ್ರೆಂಡ್ ಅಲ್ಲಿ ಇತ್ತು. ಇವಾಗ ಟ್ರೆಂಡಿಗೆ ಹೆಂಗಿದೆ ಅಂತಂದ್ರೆ ಅದೇ ಟಫ್ ಅಂಡ್ ಗ್ಲಾಸ್, ಅದ್ರ ಮೇಲ್ಗಡೆ ಅಲ್ಯೂಮಿನಿಯಂ ಹ್ಯಾಂಡಲ್ಸ್, ಆಮೇಲೆ ಅದಕ್ಕೆ ಬ್ಲಾಕ್ ಕೋಟೆಡ್ ಹ್ಯಾಂಡಲ್ಸ್, ಪೌಡರ್ ಕೋಟೆಡ್ ಹ್ಯಾಂಡಲ್ಸ್, ಇವೆಲ್ಲ ತುಂಬಾ ಟ್ರೆಂಡ್ ಆಗಿ ಬಂದಿದೆ ಸರ್. ಇವಾಗ ತುಂಬಾ ಅದು ಬ್ಯೂಟಿಫುಲ್ ಆಗಿದೆ. ಏನು ಇರೋದಿಲ್ಲ, ಪ್ಲೇನ್ ಗ್ಲಾಸ್, ಅದ್ರ ಮೇಲ್ಗಡೆ ಒಂದು ಬ್ಲಾಕ್ ಕಲರ್ ಇಲ್ಲ ಬ್ರೌನ್ ಕಲರ್ ಪೌಡರ್ ಕೋಟೆಡ್ ಹ್ಯಾಂಡಲ್ ಟಾಪ್. ಆಮೇಲೆ ಕೆಳಗಡೆ ಜಸ್ಟ್ ಒಂದು ಉಕ್ಕಿರುತ್ತೆ ಕೆಳಗಡೆ, ಇದಕ್ಕೆ ಸೇಫ್ಟಿ ಇರುತ್ತೆ ಸರ್, ಅದು ಸೇಫ್ಟಿ ಇರುತ್ತೆ ಸರ್, ಸೇಮ್ ಇದೇ ಮೆಥಡ್ ಅಲ್ಲೇ ಇರುತ್ತೆ. ಆಮೇಲೆ ಇದ್ರ ಜೊತೆನಲ್ಲಿ ಇವಾಗ ಎಸ್ ರೈಲಿಂಗ್ಸ್ ಬದಲ ಮತ್ತೆ MS ಸ್ವಲ್ಪ ಟ್ರೆಂಡ್ ಬಂದಿದೆ ಸರ್. ಯಾವ ತರ ಟ್ರೆಂಡಿಗೆ ಅಂತಂದ್ರೆ ಸರ್, ಇವಾಗ ಚಿಕ್ಕ ಚಿಕ್ಕ ಪೈಪ್ಸ್ಗಳು ಸ್ಟ್ರೇಟ್ ಇರೋದು, ಇಲ್ಲಾಂದ್ರೆ ಯು ಶೇಪ್ ಬಾಕ್ಸ್ ತರ ಜಾಯಿಂಟ್ ಆಗಿ ಕೆಳಗಡೆ ಮತ್ತೆ ಮೇಲ್ಗಡೆ ಮಾತ್ರ ಪಾಯಿಂಟ್ ಇರೋದು, ಆ ತರದ ರೈಲಿಂಗ್ಸ್ ಕೂಡ ಬಂದಿದೆ. ಆಮೇಲೆ ಈಗ ಎಲಿವೇಶನ್ ಅಲ್ಲೂ ಅಷ್ಟೇ ಸರ್, ಎಲಿವೇಶನ್ ಅಲ್ಲಿ ಆಲ್ಮೋಸ್ಟ್ ನಾವು ಎಲ್ಲ ಬಿಲ್ಡಿಂಗ್ ಏನ್ ಮಾಡ್ತೀವಿ, ಒಂದು ಟಫ್ ಅಂಡ್ ಗ್ಲಾಸ್ ಹಾಕಿ ಒಂದು SS ರೈಲಿಂಗ್ ಹಾಕ್ಬಿಡ್ತೀವಿ. ಸೊ ಇವಾಗ ಇದೆಲ್ಲ ಹೊಸದಾಗಿ ಎಲಿವೇಶನ್ ಇಂಪ್ಲಿಮೆಂಟ್ ಆಗಿದೆ. ಅಂಡ್ ಆಮೇಲೆ ಎಲಿವೇಶನ್ MS ಚಿಕ್ಕ ಪೈಪ್ಸ್ ಅಲ್ಲಿ ಡಿಸೈನ್ಸ್ ಜಾಸ್ತಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಇವಾಗೆಲ್ಲ ಜಾಸ್ತಿ ನಾವು ಟೈಲ್ಸ್ ಅದೆಲ್ಲ ಅನ್ನೋದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಟ್ರೆಂಡ್, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದರಲ್ಲೇನೆ ಒಂದು ಲುಕ್ ಕೊಟ್ಬಿಡ್ಬೋದು. ಈಗ ಎಲಿವೇಶನ್ ಮಾತಾಡ್ತಿದೀವಲ್ಲ, ಸೊ ಎಲಿವೇಶನ್ ಪೇಂಟ್ ಬಗ್ಗೆ ಏನಾದ್ರು ಕೊಡ್ಬೋದಾ ಸರ್ ನಮಗೆ? ಎಲಿವೇಶನ್ ಪೇಂಟ್ ಬಗ್ಗೆನೂ ಅಷ್ಟೇ ಸರ್. ಎಲಿವೇಶನ್ ಪೇಂಟ್ ಅಲ್ಲಿ ನಮಗೆ ಏನಂತಂದ್ರೆ ಇವಾಗ ನಾವು ಎಷ್ಟಾಗುತ್ತೋ ಅಷ್ಟು 2 ರಿಂದ 3 ಕಲರ್ ಯೂಸ್ ಮಾಡೋದೇ ಟ್ರೆಂಡ್ ಆಗಿದೆ. ಸಾಕಂತೀರಾ? ಅಷ್ಟಲ್ಲೇನೆ ಯೂಸ್ ಮಾಡ್ಕೊಂಡು 2 ರಿಂದ 3 ಕಲರ್ ಅಷ್ಟೇ. ತಪ್ಪಿದ್ರೆ ಏನೋ ಚಿಕ್ಕದೊಂದು ಬಾರ್ಡರ್ ತರ ಬರುತ್ತೆ ಅಂದ್ರೆ 4 ಕಲರ್ ಯೂಸ್ ಮಾಡ್ಬೋದು. ಇವಾಗ ಫಸ್ಟ್ ತರ ಎಲ್ಲ ತುಂಬಾ ಕಲರ್ ಅದೆಲ್ಲ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಆಮೇಲೆ ಇವಾಗ ಏನಂದ್ರೆ ಸ್ವಲ್ಪ ಎಲ್ಲ ಈ ಪೇಸ್ಟೀಸ್ ಅಲ್ಲಿ ಸಾಲಿಡ್ ಕಲರ್ಸ್ ತರ ಬರುತ್ತಲ್ಲ ಸರ್, ಅದೇ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗ್ತದೆ. ಗ್ರೇ ಇರ್ಬೋದು, ಬ್ಲಾಕ್ ಇರ್ಬೋದು, ಆಮೇಲೆ ಒಂಥರ ಬ್ರೌನಿಶ್ ತರ ಬರುತ್ತೆ ಕಲರ್, ಇವೆಲ್ಲ ಸ್ವಲ್ಪ ಟ್ರೆಂಡ್ ಅಲ್ಲಿ ಐತೆ. ಆಮೇಲೆ ಇದನ್ನೇ ಜಾಸ್ತಿ ಲೈಕ್ ಮಾಡ್ತಾ ಇದಾರೆ. ಫಸ್ಟ್ ಇವಾಗ ನಮ್ಮ ಹಳೆ ಎಲಿವೇಶನ್ ಗಳೆಲ್ಲ ಇದೆ, ವಿಡಿಯೋದಲ್ಲಿ ಫುಲ್ ಕಲರ್ ಮಾಡಾಕ್ತಾ ಇದೀವಿ. ಇವಾಗ ಅದೆಲ್ಲ ಮತ್ತೆ ಟ್ರೆಂಡ್ ಹೋಗಿದೆ, ಹೊರಟೋಗ್ಬಿಟ್ಟಿದೆ ಇವಾಗ. ಆಮೇಲೆ ಇನ್ನೇನಂದ್ರೆ ಫುಲ್ ಎಲಿವೇಶನ್ ವೈಟ್ ಕಲರ್ ಕೇಳ್ತಾ ಇದಾರೆ, ತುಂಬಾ ಜನ ಕೇಳ್ತಾ ಇದಾರೆ. ವೈಟ್ ಸ್ವಲ್ಪ ಈ ಕಂದು ಕಲರ್. ಹೌದು ಸರ್, ಅದನ್ನ ಇವಾಗ ಮತ್ತೆ ಅದೇ ಯುರೋಪಿಯನ್ ಡಿಸೈನ್ಸ್ ಅಂತ ಸ್ಟಾರ್ಟ್ ಆಗಿದೆ. ಯುರೋಪಿಯನ್ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾರು ಈಗ ಆಲ್ಮೋಸ್ಟ್ ನಮ್ಮ 60-40 ಮತ್ತೆ 50-80 ಎಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಅವೆಲ್ಲನೂ ಇವಾಗೆಲ್ಲ ಅದೇ ತರದೇ ಪ್ಯಾಟರ್ನ್ ಯುರೋಪಿಯನ್ ಪ್ಯಾಟರ್ನ್ಸ್ ಹೋಗ್ತಾ ಇದೆ ಸರ್. ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಯಾಕಂದ್ರೆ 30-40 ಸ್ವಲ್ಪ ಚೆನ್ನಾಗಿ ಸೆಟ್ ಆಗಲ್ಲ ಅದು. ಸ್ವಲ್ಪ ದೊಡ್ಡ ಮನೆಗಳಿಗೆ ಅದೇ ಸಜೆಸ್ಟ್ ಮಾಡ್ತಾರೆ. ಅದೆಲ್ಲ ಎಲಿವೇಶನ್ ಮಸ್ತ್ ಆಗುತ್ತೆ. ಕಿಚನ್ ಬಗ್ಗೆ ಏನಾದ್ರು ಕಿಚನ್ ಅಲ್ಲಿ ಬರೋದಾದ್ರೆ ಸರ್, ನಮಗೆ ಆಲ್ಮೋಸ್ಟ್ ಫಸ್ಟ್ ಅಂತಂದ್ರೆ ಲ್ಯಾಮಿನೇಟ್ ಇರ್ಬೋದು ಮತ್ತೆ ಅಕ್ರಲಿಕ್ ಇರ್ಬೋದು, ಎಲ್ಲ ಸ್ವಲ್ಪ ಮಲ್ಟಿ ಕಲರ್ಸ್ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಒಂದು ಡಾರ್ಕ್ ಲೈಟ್ ಅಂತ ಶಟರ್ ಬೈ ಶಟರ್ ಚೇಂಜ್ ಮಾಡ್ತಾ ಇದ್ವಿ, ಅದಾಗ್ತಾ ಇತ್ತು. ಅದಾದ್ಮೇಲೆ ಏನಾಯ್ತು, ಟಾಪ್ ಒಂದ್ ಕಲರ್ ಬಾಟಮ್ ಒಂದ್ ಕಲರ್ ಅದು ಬಂತು. ಆಮೇಲೆ ಎಲ್ಲ ಹೋಗಿ ಇವಾಗ ಏನಾಗಿದೆ ಅಂತಂದ್ರೆ ಸರ್, ಎಲ್ಲ ಕಂಪ್ಲೀಟ್ ಕಿಚನ್ ಒಂದೇ ಕಲರ್ ಬರ್ತಾ ಇದೆ, ಸಿಂಗಲ್ ಕಲರ್. ಇದ್ರೆ ಸ್ವಲ್ಪ ಲೈಟ್ ಗ್ರೀನ್ ಶೇಡ್, ಲೈಟ್ ಆ ತರದ್ದು ಇವಾಗ ಫುಲ್ ಟ್ರೆಂಡ್ ಬರ್ತಾ ಇದೆ ಸರ್. ಅದಾಕ್ಬಿಟ್ಟು ಆಮೇಲೆ ಫಸ್ಟ್ ಎಲ್ಲ ಹ್ಯಾಂಡಲ್ಸ್ ಅಷ್ಟೇನೆ ಡಿಫ್ರೆಂಟ್ ಏನು ಕಾಣಲ್ಲ ಸರ್. ಕಿಚನ್ ಒಳಗಡೆ ಕ್ಯಾಬಿನೆಟ್ ಫುಲ್ ಕ್ಲೋಸ್ ಇರುತ್ತೆ, ಮತ್ತೆ ಕೆಳಗಡೆ ಫುಲ್ ಕ್ಯಾಬಿನೆಟ್ ಕ್ಲೋಸ್ ಇರುತ್ತೆ. ಹ್ಯಾಂಡಲ್ಲೆಸ್ ಕಿಚನ್ ಸರ್, ಹ್ಯಾಂಡಲ್ಗಳೆಲ್ಲ ಪುಸ್ಟ್ ಓಪನ್. ಸೊ ಜನ ಎಲ್ಲ ಸ್ವಲ್ಪ ಸಿಂಪಲಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲೋ ಅದನ್ನೆಲ್ಲ ಮತ್ತೆ ತುಂಬಾ ಎದ್ದು ಕಾಣೋ ತರ ಎಲ್ಲೋ ಇದು ಮಾಡ್ತಾ ಇಲ್ಲ, ಎಲ್ಲ ಆಲ್ಮೋಸ್ಟ್ ಸಿಂಪಲ್ ಆಗಿರೋ ತರನೇ ರಾಡಿ ತರ ಇರೋದು ಏನು ಬೇಡ ಅನ್ಸ್ಬಿಡ್ತಾರೆ ಅದೆಲ್ಲಾನು ಇವಾಗ ಹೊಸದಾಗಿ ಇದ್ರಲ್ಲಿ ಟ್ರೆಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಜನ. ಕೌಂಟರ್ ಅಷ್ಟೇನೆ ಸರ್, ಕಿಚನ್ ಕೌಂಟರ್ ಅಷ್ಟೇನೆ. ಕಿಚನ್ ಕೌಂಟರ್ ಅಷ್ಟೇನೆ ಇವಾಗ ಜಾಸ್ತಿ ಅದರಲ್ಲೂ ಫಸ್ಟ್ ಎಲ್ಲ ಜಾಸ್ತಿ ನಾವು 30 mm ತಿಕ್ಕು ಮತ್ತೆ
ಬ್ಲ್ಯಾಕ್ ಕಲರ್ ಜೆಟ್ ಬ್ಲ್ಯಾಕ್ ಮತ್ತೆ ಆಸನ್ ಗ್ರೀನ್ ಇದನ್ನೇ ಯೂಸ್ ಆಸಂಗಿನೆಲ್ಲ ತುಂಬಾ ಹೋಗ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಸರ್ ಅದೆಲ್ಲ ಆಲ್ಮೋಸ್ಟ್ ಕಟ್ ಆಗಿದೆ ಸರ್. ಇವಾಗೆಲ್ಲ ಆಲ್ಮೋಸ್ಟ್ ಏನು ಕ್ಯಾಬಿನೆಟ್ ಮಾಡೋದ್ರಿಂದ ಬ್ಲ್ಯಾಕ್ ಕಲರ್ದು ಸೀಮ್ಲೆಸ್ ಕೌಂಟರ್ ಬರುತ್ತೆ, ಇಲ್ಲಾಂತಂದ್ರೆ ಕ್ವಾಡ್ಸ್ ಬರುತ್ತೆ. ಆ್ಯಂಡ್ ಆಮೇಲೆ ಇವಾಗ ಸ್ವಲ್ಪ ನಾವು ಫಸ್ಟ್ ಏನಂದ್ರೆ 160, 140, 180 ಆ ಸೆಗ್ಮೆಂಟಲ್ಲಿ ಕಿಚನ್ ಕೌಂಟರ್ ಪರ್ಚೇಸ್ ಮಾಡ್ತಾ ಇದೀವಿ. ಇವಾಗ ಏನಂದ್ರೆ ಅದು ಒಂದು 300 ರೂಪಾಯಿ ಮೇಲೇನೆ 300 rupees ಹೋಗ್ಬಿಟ್ಟಿದೆ ಹೋಗಿದೆ ಸರ್. ಅಂದ್ರೆ ಚೆನ್ನಾಗಿರೋದು ಇವಾಗ ಅದೇ ರೇಟಲ್ಲಿ ಸಿಗುತ್ತೆ. ಆಸನ್ ಗ್ರೀನ್ ಅದೆಲ್ಲನು 200 ರೂಪಾಯಿ ಒಳಗಡೆ ಸಿಗುತ್ತೆ. ಬಟ್ ಇವಾಗ ಸ್ವಲ್ಪ ಒಳ್ಳೊಳ್ಳೆ ಗ್ರಾನೈಟ್ಸ್ ಇರೋದ್ರಿಂದ ಕಿಚನ್ ಕೌಂಟ್ರಿಗೆ ಅಂತಾನೆ ಅದನ್ನ ಸ್ವಲ್ಪ ನೋಡ್ಕೊಂಡು ಕ್ವಾಡ್ಸ್ಗಳು ಬಂದಿರೋದ್ರಿಂದ ಕ್ವಾಡ್ಸ್ ಎಲ್ಲ 400 ರೂಪಾಯಿ ಮೇಲ್ಗಡೆ ಒಳ್ಳೊಳ್ಳೆ ಮೆಟೀರಿಯಲ್ ಬಿಡುತ್ತೆ. ಆಮೇಲೆ ತುಂಬಾ ನಾನು ಗ್ರಾನೈಟ್ ಶಾಪ್ ಅಲ್ಲಿ ನೋಡಿದ್ದೀನಿ ಸರ್, ಕಿಚನ್ ಕೌಂಟ್ರಿಗೆ ಹಾಕೋದಕ್ಕೋಸ್ಕರನೇ 2x ಕಟ್ ಮಾಡಿಟ್ಟಿರ್ತಾರೆ ಸರ್, ಕೌಂಟರ್ಗಳೇ ಸಪ್ರೇಟ್ ಆಗಿರುತ್ತೆ ಮಾಡಿಟ್ಟಿದ್ದಾರೆ ಸರ್. ಅದೇ ಸಿಗುತ್ತೆ. ಆಮೇಲೆ ಇವಾಗ ಸ್ವಲ್ಪ ಇದ್ರಲ್ಲೂ ನಾವು ಫ್ಲೋರ್ಗೆ ಹಾಕೋ ಮಾರ್ಬಲ್ ಫಿನಿಶ್ ಸ್ಟೈಲು ಕೂಡ 15 mm ತಿಕ್ಕಿರುತ್ತಲ್ಲ ಅದರಲ್ಲೂ ಕೂಡ ಒಂದು ಸ್ವಲ್ಪ ವೆರೈಟೀಸ್ ಬಂದಿದೆ ಕಿಚನ್ ಕೌಂಟರ್ಗೆ ಅಂತ. ಫ್ಲೋರ್ ಮ್ಯಾಚ್ ಆಗ್ತಾ ಇದೆ ಸರ್. ನಾನು ಒಬ್ಬರ ಮನೇಲಿ ನೋಡಿದ್ದೀನಿ, ಫ್ಲೋರ್ಗೆ ಏನು ಹಾಕೊಂಡ್ ಬಂದಿದ್ರೆ ಅದೇ ಕೌಂಟರ್ ಟಾಪ್ ಅಲ್ಲಿ ಆ ಥರ ಮಾಡ್ತಾರೆ. ಸೊ ಒಂಥರ ಮ್ಯಾಚ್ ಆಗುತ್ತೆ ಎಲ್ಲದು ಕೂಡ ಅಲ್ವಾ ಸರ್? ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇವಾಗ? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಇವಾಗ ಕರ್ಟನ್ಸ್ಗೆ ಹೋಗ್ತಾ ಇದ್ದೀವಿ ಸರ್. ಅಂದರೆ ಕರ್ಟನ್ಸಲ್ಲಿ ಹೇಳೋದಾದ್ರೆ ನಮಗೆ ಇವಾಗ ಫಸ್ಟ್ ಎಲ್ಲ ಸ್ವಲ್ಪ ಲೈಟ್ ಕಲರ್ಸು ಮತ್ತು ಇಲ್ಲಾಂದ್ರೆ ಫುಲ್ ಡಾರ್ಕ್ ಕಲರ್ಸ್ ಆ ಥರ ಡಿಫ್ರೆಂಟ್ ಕಲರ್ಸ್ ಥರ ಇರೋದು. ಯೂಶುವಲ್ ಪ್ರಿಂಟೆಡ್ ಜಾಸ್ತಿ ಇರೋದು. ಆಮೇಲೆ ಜಾಸ್ತಿ ಏನಂದ್ರೆ ವಿಂಡೋ ಎಷ್ಟು ಇದು ಅಷ್ಟಕ್ಕೆ ಮಾತ್ರನೇ 5 ಅಡಿ 6 ಅಡಿ 4 ಅಡಿ ಇರೋದು 5 ಅಡಿ ಇರೋದು ಎಷ್ಟು ವಿಂಡೋ ಇದೆ ಅಷ್ಟಕ್ಕೆ ಮಾತ್ರನೇ ಕರ್ಟನ್ ಇರ್ತಾ ಇತ್ತು. ಇವಾಗ ಮತ್ತೆ ಹೊಸದಾಗಿ ಏನಾಗಿದೆ ಅಂತಂದ್ರೆ ಸರ್, ಇವಾಗ ಮನೆ ಕಟ್ಟಿದಾದ್ಮೇಲೆ ಕರ್ಟನ್ಸು ಕೂಡ ತುಂಬಾ ಯೋಚನೆ ಮಾಡಿ ಮಾಡಿದ್ದಾರೆ ಸರ್. ಆಮೇಲೆ ಅದರಲ್ಲೂ ಕೂಡ ಒಂದು 2 ಶೇಡ್ ಇರುತ್ತೆ. ಒಂದು ಮಾಮೂಲಿ ಲೈಟರ್ ಶೇಡು, ಒಂದು ಡಾರ್ಕ್ ಶೇಡ್. ಆ 2 ಶೇಡ್ ಆಮೇಲೆ ಆ ಕರ್ಟನಲ್ಲೂ ಕೂಡ ಮನೆದು ಲುಕ್ ಚೇಂಜ್ ಆಗ್ತಿದೆ ಸರ್. ಅಂದರೆ ಇವಾಗೆಲ್ಲ ಹ್ಯಾಂಡಲ್ಸ್ ಎಲ್ಲನೂ ಮೇಲ್ಗಡೆ ರಾಡ್ ಬರುತ್ತಲ್ಲ, ಆ ರಾಡಲ್ಲಿ ರಾಡಲ್ಲಿ ಎಕ್ಸ್ಪೋಸ್ ಇತ್ತು ಅಂದ್ರೆ ಅದರಲ್ಲಂತೂ ತುಂಬ ಬ್ಯೂಟಿಫುಲ್ ಕಲರ್ಸು ಮತ್ತು ಡಿಸೈನ್ಸ್ ಎಲ್ಲ ಬಂದಿದೆ, ಪೌಡರ್ ಕೋಟೆಡ್ ಎಲ್ಲ ಬಂದಿದೆ. ಅದೊಂದು ಟ್ರೆಂಡ್ ಇದೆ. ಆಮೇಲೆ ಕಂಪ್ಲೀಟ್ ಸೀಲಿಂಗ್ ಒಳಗಡೆಯಿಂದನೇ ಸ್ಕ್ರೀನ್ ತಗೊಂಡ್ಬರೋದು, ಫಾಲ್ ಸೀಲಿಂಗ್ ಒಳಗಡೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ರೂಪ್ ಟು ಬಾಟಮ್ ಕಂಪ್ಲೀಟ್ ಬಾಟಮ್ ನಮಗೆ ಸ್ಕರ್ಟಿಂಗ್ ಎಲ್ಲಿ ಗಂಟೆ ಇರುತ್ತಲ್ಲ ಅಲ್ಲಿ ಗಂಟ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್. ಇವೆಲ್ಲ ವೆಸ್ಟರ್ನ್ ಇದು ಸರ್, ತುಂಬಾ ಗ್ರ್ಯಾಂಡ್. ಮುಂಚೆ ವೆಸ್ಟರ್ನ್ ಅಲ್ಲಿ ನಾವೆಲ್ಲ ಫಸ್ಟ್ ಚಿಕ್ಕದು ಎಷ್ಟು ವಿಂಡೋ ಇರುತ್ತೆ ಅಂದ್ರೆ ಇವಾಗ ನಾವ್ ಹಾಕಿದ್ವಲ್ಲ ಇವೆಲ್ಲದ್ರ ಮೇಲ್ಗಡೆಯಿಂದ ಫುಲ್ ಕೆಳಗಡೆ ಗಂಟ ಕರೆಕ್ಟ್. ಅಂಡ್ ಆಮೇಲೆ ಅದು ಫಾಲ್ ಸೀಲಿಂಗ್ ಅಂತ ನೆಕ್ಸ್ಟ್ ಫಾಲ್ ಸೀಲಿಂಗ್ ತೊಗೊಳ್ಳೋದಾದ್ರೆ ಸರ್, ಫಾಲ್ ಸೀಲಿಂಗ್ ಅಲ್ಲಿ ನೋಡಿರಿ ಇವಾಗ ನಮ್ದು ಇದೆಲ್ಲ ಆಲ್ಮೋಸ್ಟ್ 3 ವರ್ಷ ಹಳೇದು. ಜಿಪ್ಸಮ್ ಮುಗಿತಂತೀರ ಇದೆಲ್ಲ, ಇದರದೆಲ್ಲ ಈಗ ಹೋಗ್ಬಿಟ್ಟಿದೆ ಸರ್. ಈಗ ಏನಂತಂದ್ರೆ ಇವಾಗೆಲ್ಲ PVC ಫಾಲ್ ಸೀಲಿಂಗ್ ಮತ್ತೆ ಓಕ್ಸ್ ಬೋರ್ಡ್ ಚೆನ್ನಾಗಿ ಬರುತ್ತೆ ಸರ್, ಚೆನ್ನಾಗಿ ಬಂದಿದೆ. ನೀವು ಸೀಮ್ಲೆಸ್ ಅಂತೀರಲ್ಲ, ಹೌದು ಸೀಮ್ಲೆಸ್ ಆರಾಮ್ ಒಂದೇ ತರ ಇಡೀ ರೂಪು ಒಂದೇ ತರ ಇರುತ್ತೆ, ಗೊತ್ತೇ ಆಗಲ್ಲ ಅದೆಲ್ಲ. ಹೌದು ಸರ್ ಚೆನ್ನಾಗಿರುತ್ತೆ. ಅದೆಲ್ಲ ಸ್ವಲ್ಪ ಟ್ರೆಂಡ್ ಜಾಸ್ತಿ ಬರ್ತಾ ಇದೆ, ತುಂಬಾ ಜಾಸ್ತಿ ಇದೆ. ಮೊನ್ನೆ ಒಂದು ಯಾವ್ದೊಂದು ಒಂದು ಹೊಸದೊಂದು ಚೌಟ್ರಿ ವಿಸಿಟ್ ಮಾಡಕ್ಕಂತ ಹೋಗಿದೆ. ಅಂದ್ರೆ ಯಾವ್ದೊಂದು ಪ್ರೋಗ್ರಾಮ್ಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಈ ಎಂಟೈರ್ ಚೌಟ್ರಿನೇ PVC ಫಾಲ್ ಸೀಲಿಂಗು ಮತ್ತೆ WPC ಫಾಲ್ ಸೀಲಿಂಗು ಬಂದಿದೆ. ಚೌಟ್ರಿಗೆ ಮಾಡ್ಬಿಟ್ಟಿದ್ದಾರೆ. ಅದ್ರ ಫಸ್ಟ್ ಎಲ್ಲ ವುಡ್ ಹಾಕ್ಬೇಕು ಅಂತಂದ್ರೆ ಎಲ್ಲ ಫುಲ್ ತಲೆ ಕೆಟ್ಟೋಗ್ಬಿಡೋದು. ಇಲ್ಲ ಅಂತಂದ್ರೆ ಆತರ ರಾಫ್ಟರ್ ತಂದು ಹಾಕ್ಬೇಕಂದ್ರೆ ಆಗ್ತಾನೆ ಇರ್ಲಿಲ್ಲ. ಇವಾಗ ಲುಕ್ ಎಲ್ಲ ಹೆಂಗ್ ಬಂದಿದೆ ಅಂತಂದ್ರೆ ಅದರಲ್ಲಿ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು. ಅದ್ರ ಮೇಲೆ ಲೈಟ್ ಎಲ್ಲ ಇಂಟಿಗ್ರೇಟ್ ಚೆನ್ನಾಗಿ ಆರಾಮ ಮಾಡ್ಬೋದು ಸರ್. ಲೈಟಿಂಗ್ಸ್ ಇಂಟಿಗ್ರೇಟ್ ಮಾಡ್ಬೋದು. ಅದು ಆ ಗುರು ಒಳಗಡೆ ಲೈಟ್ ಆನ್ ಮಾಡ್ಬೋದು. ಅಂಡ್ ಆಮೇಲೆ ಸೊ ಫಸ್ಟ್ ಆಮೇಲೆ ವಾಲ್ಗೆಲ್ಲೂ ರಾಫ್ಟರ್ಸ್ PVC ಮಾಮೂಲಿ ವುಡ್ ಅಲ್ಲಿ ಮಾಡ್ತಾ ಇದ್ವಿ, ಮತ್ತೆ MDF ಶೀಟ್ ಅಲ್ಲಿ ಮಾಡ್ತಾ ಇದ್ವಿ. ಎಲ್ಲಾ ತರದ ನಾವು ಮೇಕಿಂಗ್ ಕೂಡ ಮಾಡ್ತಾ ಇದ್ವಿ. ಅದಾದ್ಮೇಲೆ ಏನಾಯ್ತು, PVC ಮತ್ತೆ WPC ರಾಫ್ಟರ್ಸ್ ಬಂತು. ಇವಾಗ ಏನಂತಂದ್ರೆ ಸರ್, ಇವಾಗ ಏನು ನೆಕ್ಸ್ಟ್ ಅದಕ್ಕಿಂತ ಅಪ್ಗ್ರೇಡೇಷನ್ ಬಂದ್ಬಿಟ್ಟು UV ಶೀಟ್ಸ್ ಬಂದಿದೆ. ಅಂಡ್ ಅದಾದ್ಮೇಲೆ ಮತ್ತೆ ಫ್ಲೂಟೆಡ್ ಪ್ಯಾನಲ್ಸ್ ಬಂದಿದೆ. ಕುತ್ಕೊಳ್ಳೋದಿಲ್ಲ, ಅಷ್ಟೇ ಸೆಟ್ಲ್ ಆಗದಿರಂಗೆ ಯು ಶೇಪ್ ಅಲ್ಲಿ ಆರಾಮಾಗಿ ಅದು ಈ ಫ್ಲೂಟೆಡ್ ತರ ಇರುತ್ತೆ. ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಜಸ್ಟ್
ಒಂದು ಬಟ್ಟಲ್ ಕ್ಲೀನ್ ಮಾಡಿದ್ರೆ ಕೂಡ ಈಸಿಯಾಗಿ ಬರೋ ಥರ UV ಶೀಟ್ಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರ್ತಿದೆ. ಅದೆಲ್ಲ ಪೇಸ್ಟ್ ಹಾಕಿ ಅಂಟಿಸೋ ಥರನೇ ಹಂಚ್ಬಿಡೋದು. ಬಟ್ ನಾನು ವಿಡಿಯೋ ಮಾಡಿದ್ದೀನಿ ಸರ್. ಒಂದು UV ಶೀಟ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ನಿಮ್ಗೆ 50 ರಿಂದ 60 ಡಿಸೈನ್ ಸಿಗುತ್ತೆ. ಹೌದು ಸರ್, ನಿಮ್ ವಾಲ್ ಅನ್ನ 60-70 ಆಪ್ಷನ್ಸ್ ಸಿಗುತ್ತೆ, ಡೈರೆಕ್ಟ್ ಆಗಿ ಹಚ್ಬಿಡೋದು. ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಸರ್. ಸರ್ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಸರ್? ಇವಾಗ ನೆಕ್ಸ್ಟ್ ಅಂದ್ರೆ ವಾಲ್ ಮೋಲ್ಡಿಂಗ್ಸ್ ಬಂದಿದೆ ಸರ್. ಅಂದ್ರೆ ಇವಾಗ ನಾವು ಬೀಡಿಂಗ್ಸ್ ಅಂತ ಏನ್ ಮಾಡ್ತೀವಲ್ಲ ಇಂಟೀರಿಯರ್ ಅಲ್ಲಿ, ಈಗ ನಮ್ದು ಹಳೆ ಒಂದು 2-3 ವಿಡಿಯೋದಲ್ಲೂ ಕೂಡ ಮನೆ ಮಾಡಿದ್ದೀವಿ ಸರ್. ಯುರೋಪಿಯನ್ ಡಿಸೈನ್ ಅಲ್ಲಿ ಆಕ್ಚುಲಿ ಕರೆಕ್ಟ್. ಅದೇನಂತಂದ್ರೆ ಜಸ್ಟ್ ವಾಲ್ಗೆ ಏನಂತಂದ್ರೆ ಜಸ್ಟ್ ಬೀಡಿಂಗ್ಸ್ ಮಾಡಿದ್ವಿ ಅಂತಂದ್ರೆ ಅದ್ರಲ್ಲಿ ಡೋರ್ ತರ ಕ್ರಿಯೇಟ್ ಮಾಡ್ಬೋದು, ಮತ್ತೆ ಜಸ್ಟ್ ವಿಂಡೋ ತರ ಕ್ರಿಯೇಟ್ ಮಾಡ್ಬೋದು. ಅಂಡ್ ನಮಗೆ ಬೇಡ ಏನು ಬೇಡ ಅಂದ್ರೆ ಜಸ್ಟ್ ಒಂದು ಬಾಕ್ಸ್ ತರ ಹಾಕಿದ್ರು ಅಷ್ಟೇ. ಇವಾಗ ಅದಕ್ಕೆಲ್ಲ ಫಸ್ಟ್ ಏನಂದ್ರೆ ಸರ್ ವಾಲ್ಗೆ ವಾಲ್ ಪೇಪರ್ ಹಾಕಬೇಕು, ಇಲ್ಲಾಂತಂದರೆ ಟೆಕ್ಸ್ಚರ್ ಪೇಂಟ್ ಮಾಡಬೇಕು, ಇಲ್ಲಾಂದ್ರೆ ರಾಯಲ್ ಪ್ಲೇ ಮಾಡಿಸ್ಬೇಕು, ಆ ಥರದ ಕಾನ್ಸೆಪ್ಟ್ ಅಷ್ಟೇ ಇದ್ದಿದ್ದು. ಇವಾಗ ಪ್ಲೇನಾಗಿ ಒಂದು ಕಲರ್ ಪೇಂಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈ ವಾಲ್ ಮೋಲ್ಡಿಂಗ್ಸ್ ಹಾಕ್ಬಿಟ್ಟು ಡಿಸೈನ್ ಮಾಡಿದ್ರೆ ಅದು ತುಂಬ ಹೈಲೈಟ್ ಆಗಿ ಬರ್ತದೆ. ಯಾವ್ದು ಮೋಲ್ಡಿಂಗ್ ಸಿಗುತ್ತೆ ಅಂದರೆ ಸರ್ PVC ಸಿಗುತ್ತೆ, ವುಡ್ ಸಿಗುತ್ತೆ, ಆ್ಯಂಡ್ ಆಮೇಲೆ MDF ಸಿಗುತ್ತೆ, ಈಗ ಸಾಕಷ್ಟು ವೆರೈಟಿ ಸಿಗುತ್ತೆ. ಬೆಸ್ಟ್ ಯಾವುದು ಸರ್? ಅಂದರೆ ಬೆಸ್ಟ್ ಅಂದರೆ PVC ಅಂತ ಹೇಳ್ಬೋದು ಸರ್. ಬೆಸ್ಟ್ ಅಂತೀರಾ? PVC ಈಸಿ ಟು ಕಾಸ್ಟ್ ಕೂಡ ಕಡಿಮೆ ಬಜೆಟಲ್ಲಿ ಸಿಗುತ್ತೆ, ಆಮೇಲೆ ಲುಕ್ ಕೂಡ ಚೆನ್ನಾಗಿ ಬಂದ್ಬಿಡುತ್ತೆ. ಕಲರ್ ಕೂಡ ಸಿಗುತ್ತೆ, ಯಾವ ಕಲರ್ ಬೇಕಾದ್ರೆ ಸಿಗುತ್ತೆ. ಅದನ್ನ ಕೂಡ ಮಧ್ಯದಲ್ಲಿ ಪೇಂಟಿಂಗ್ ಗಿಟ್ಟಿಂಗ್ ಹಾಕಿಟ್ಬಿಡ್ಬೋದು, ನಮ್ಮ ಫೋಟೋಸ್ ಹೈಲೈಟ್ ಹಾಕೊಂಡ್ಬಿಟ್ರೆ ಆಗೋಯ್ತು ಸರ್. ಅದು ಬಂದಿದೆ. ಅದು ನೆಕ್ಸ್ಟ್ ಅಂತಂದ್ರೆ ಸರ್ ನಮಗೆ ಟಾಯ್ಲೆಟ್ ಒಳಗಡೆ ಗೀಸರ್ಸ್ ಸರ್, ತುಂಬಾ ವೆರೈಟೀಸ್ ಡಿಸೈನರ್ ಗೀಸರ್ಸ್ ಬಂದಿದೆ ಸರ್. ಡಿಫ್ರೆಂಟ್ ಅಂದ್ರೆ ಕೆಪಾಸಿಟಿ ಮೇಲೆಗಡೆನೂ ಐತೆ, ಅಂಡ್ ಆಮೇಲೆ ಡಿಫ್ರೆಂಟ್ ಅದೇ ಯಾಕಂದ್ರೆ ಎಕ್ಸ್ಪೋಸ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಟಾಯ್ಲೆಟ್ ಒಳಗಡೆ ಅದು ಸ್ವಲ್ಪ ಅದ್ರ ಮೇಲೆಗಡೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ತುಂಬಾ ಹೈ ಲೆವೆಲ್ ಫಿಕ್ಚರ್ಸ್ ಅದೆಲ್ಲ ಹಾಕಿರ್ತೀವಿ, ಮತ್ತೆ ಗೀಸರ್ ಒಂದು ಯಾಕೆ ಕಾಣೋ ಒಂದು ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹಾಕಿಡೋದು ಅಂತ ಹೇಳ್ಬಿಟ್ಟು ಅದೆಲ್ಲ ಅದ್ರಲ್ಲೂ ಬೇರೆ ಬೇರೆದೆಲ್ಲ ಬರ್ತಾ ಇದೆ. ಅದೆಲ್ಲ ಚೆನ್ನಾಗಿ ಬಂದಿದೆ ಸರ್. ಅದಾದ್ಮೇಲೆ ಸರ್ ಇವಾಗ ನೆಕ್ಸ್ಟ್ ಇನ್ನೊಂದು ಹೊಸ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತಂದ್ರೆ WPCದು ವ್ಯಾನಿಟಿ ಬರ್ತಾ ಇದೆ ಸರ್. ವ್ಯಾನಿಟಿ ನೋಡಿ ಸರ್, ಏನಂದ್ರೆ ವುಡ್ ಮಾಡಿ ಅದ್ರ ಮೇಲ್ಗಡೆ ಒಂದು ಕೌಂಟರ್ ಟಾಪ್ ಹಾಕಿ ಅದ್ರೊಳಗಡೆ ಸಿಂಕ್ ಇವಾಗೆಲ್ಲ ಕಂಬೈಂಡ್ ಆಗಿ ಒಂದೇ ಬಂದ್ಬಿಟ್ಟಿದೆ ಸರ್ WPC ನಲ್ಲಿ. ಅದ್ ನೋಡೋಕ್ಕೂ ಸ್ವಲ್ಪ ಯೂಸ್ ಆಗಿರುತ್ತೆ, ಅದ್ರೊಳಗಡೆ ಲೈಟಿಂಗ್ಸ್ ಪ್ರಾವಿಷನ್ಸ್ ಇರುತ್ತೆ, ಅಂಡ್ ಆಮೇಲೆ ಅದ್ರೊಳಗಡೆ ಸಿಂಕ್ ಇಂಟಿಗ್ರೇಟ್ ಆಗಿರುತ್ತೆ WPC ಇದೇನೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋದು, ಆಮೇಲೆ ನೋಡೋಕೆ ಔಟ್ಲುಕ್ ಚೆನ್ನಾಗಿರುತ್ತೆ. ಇದನ್ನೇನಂತಂದ್ರೆ ಸ್ವಲ್ಪ ಎಲ್ಲರೂ ಇಷ್ಟಪಡ್ತಾ ಇದಾರೆ. ಸೊ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಡಿಫ್ರೆಂಟ್ ಇವಾಗ ಸ್ಟಾರ್ಟ್ ಆಗಿದೆ ಅದು ಅದರಲ್ಲಿ ಇವಾಗ ಏನಂತಂದ್ರೆ ಆಮೇಲೆ WPC ಇರೋದ್ರಿಂದ ನೀರು ಬೀಳುತ್ತೆ, ಹಾಳಾಗುತ್ತೆ, ಅದೆಲ್ಲ ಏನಿರಲ್ಲ. ಬಾತ್ರೂಮ್ ಒಳಗೆ ಇಟ್ಬಿಡ್ಬೋದು, ಬಾತ್ರೂಮ್ ಒಳಗಡೆ ಇಡ್ಬೋದು, ಮತ್ತೆ ಸ್ಟೋರೇಜ್ ತರನು ಇರುತ್ತೆ. ಸೊ ಎಲ್ಲಾ ತರದ್ದು ಇವಾಗ ಅದು ಹೊಸದಾಗಿ ಬರ್ತಾ ಇದೆ. ಬೆನಿಫಿಟ್ ಅಂತ ಹೇಳ್ತೀರಾ? ಲಾರ್ಜ್ ಬೆನಿಫಿಟ್, ಲಾರ್ಜ್ ಟ್ರೆಂಡ್ ಅಲ್ಲಿ ಹೋಗುತ್ತೆ. ಹೋಗ್ತಾ ಇರುವಂತದ್ದು ಸರ್. ನೆಕ್ಸ್ಟ್ ಅಂದ್ರೆ ಇವಾಗ ಫರ್ನಿಚರ್ ಒಂದು ಹೇಳ್ಬಿಡೋಣ ಸರ್. ಫರ್ನಿಚರ್ಸ್ ಅಂತಂದ್ರೆ ಇವಾಗ ಸ್ವಲ್ಪ ಈಗ ಡಾರ್ಕರ್ ಶೇಡ್ ಫರ್ನಿಚರ್ಸ್ ಸ್ವಲ್ಪ ಔಟ್ಲುಕ್ ಜಾಸ್ತಿ ಇದಾಗ್ತಾ ಇದೆ. ಅಂದ್ರೆ ಇವಾಗ ಏನ್ ಮಾಡೋದನ್ನು ಸ್ವಲ್ಪ ಡಾರ್ಕ್ ಕಲರ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಲೇಡೀಸ್ ಜಾಸ್ತಿ ಇಷ್ಟಪಡ್ತಾರೆ ಅಂತಂದ್ರೆ ಒಂಥರ ರೋಸ್ ರೆಡ್ ಥರದ್ದು ಫರ್ನಿಚರ್ಸ್ ಇರ್ಬೋದು. ಅಂದ್ರೆ ಕುತ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಶೀಟ್ ಮಾಡ್ಕೊಳ್ಳೋದು, ಯಾಕಂದ್ರೆ ಲೈಟರ್ ಕಲರ್ ಫರ್ನಿಚರ್ಸ್ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಸರ್. ಗೋಡೆ ಎಲ್ಲ ಲೈಟ್ ಮಾಡ್ಬಿಟ್ಟು, ಗೋಡೆ ಲೈಟ್ ಇರುತ್ತೆ, ಫ್ಲೋರಿಂಗ್ ಲೈಟ್ ಇರುತ್ತೆ, ಎಲ್ಲ ಲೈಟ್ ಇರುತ್ತಲ್ಲ, ಅದೊಂದು ಏರಿಯಾ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಾರ್ಕ್ ಗ್ರೀನ್ ಶೇಡ್ಸ್ ಮತ್ತೆ ಈ ತರದ್ದು ಸ್ವಲ್ಪ ಡಾರ್ಕರ್ ಕಲರ್ ಸ್ವಲ್ಪ ಟ್ರೆಂಡ್ ಚೆನ್ನಾಗಿ ಬರ್ತಾ ಇದೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಫಸ್ಟ್ ಅಲ್ಲಿ ಏನಿತ್ತು ಅಂತಂದ್ರೆ ಸರ್ ಡಾರ್ಕ್ ಫ್ಲೋರಿಂಗ್ ಇರೋದು, ಲೈಟ್ ಫರ್ನಿಚರ್ಸ್ ಇರೋವು, ಅದು ಇವಾಗ ಉಲ್ಟಾ ಪೇಂಟೇ ಮಾಡಲ್ವಲ್ಲ ಸರ್, ಮನೆ ಪೂರ್ತಿ ಪೇಂಟೇ ಇರಲ್ವಲ್ಲ, ಎಲ್ಲ ವೈಟ್ ಅಲ್ಲೇ ಇರುತ್ತೆ, ಸೀಲಿಂಗ್ ವೈಟ್ ಅಲ್ಲಿ ಇರುತ್ತೆ, ಸಿಂಗಲ್ ಕಲರ್ ಅಲ್ಲಿ ಇದ್ದಾಗ ಸ್ವಲ್ಪ ಫರ್ನಿಚರ್ ಲಕ್ಸುರಿ ಲುಕ್ ಕೊಡುತ್ತೆ ಸರ್, ಡಾರ್ಕ್ ಕಲರ್. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಪೇಂಟಿಂಗ್ ಅಲ್ಲಿ ಇಂಟರ್ನಲ್ ಪೇಂಟಿಂಗ್ ಅಷ್ಟೇ ಡಸ್ಟ್ ಪ್ರೂಫ್ ಪೇಂಟ್ ಬಂದಿದೆ ಸರ್. ಡಸ್ಟ್ ಅಲ್ಲೆಲ್ಲ ಹೋಗಿ ಸೆಟ್ಲ್ ಆಗಲ್ಲ, ಅದೇ ಹಂಗ್ ಆರಾಮಾಗಿ ಕೆಳಗ್ ಬಿದ್ದು ಹೋಗೋ ತರ ಇಲ್ಲ ಅಂತಂದ್ರೆ ಈಸಿಯಾಗಿ ಕ್ಲೀನ್ ಮಾಡೋ ತರ ಲೇಟೆಸ್ಟ್ ಬಂದಿದೆ. ಡಸ್ಟ್ ಪ್ರೂಫ್ ಫ್ಯಾನ್ಗಳೆಲ್ಲ ಬರ್ತಾ ಇದೆ, ಆ ತರನೇ ಡಸ್ಟ್ ಪ್ರೂಫ್ ಪೇಂಟ್ಗಳು ಕೂಡ ಇಂಟೀರಿಯರ್ ಹೇಳ್ತಾ ಇದ್ದಾರೆ. ಹೌದು ಸರ್. ಔಟ್ ಸೈಡ್ಗೂ ಕೂಡ ಡಸ್ಟ್ ಪ್ರೂಫ್ ಪೇಂಟ್ಗಳಿದೆ ಸರ್. ಔಟ್ ಸೈಡ್ ಕೂಡ ಡಸ್ಟ್ ಏನು ಸೆಟ್ಲ್ ಆಗದಿರಂಗೆ ಫುಲ್ ಅಲ್ಲಿಂದ ಸ್ಕಿಡ್ ಆಗಿ ಬೀಳೋ ಥರ ಅಂತ ಹೇಳ್ಬಿಟ್ಟು ಆ ಪೇಂಟ್ಸ್ ಎಲ್ಲ ಔಟ್ ಸೈಡ್ಗೂ ಬಂದಿದೆ. ಆಮೇಲೆ ಅಡಿಷನಲಿ ಔಟ್ ಸೈಡ್ಗೆ ಇನ್ನೊಂದು ಏನಂತಂದ್ರೆ ಸರ್, ಇವಾಗ ಇನ್ನೂ ಸ್ವಲ್ಪ R&D ಸ್ಟೇಜಲ್ಲಿ ಇದೆ ಅಂತ ಹೇಳ್ಬೋದು. ಮೊನ್ನೆ ನಾವು ಎಕ್ಸಿಬಿಷನ್ಗೆಲ್ಲ ಹೋದಾಗ ಇದನ್ನ ನೋಡ್ಕೊಂಡು, ಅಂದ್ರೆ ಔಟ್ ಸೈಡ್ ಪೇಂಟ್ ಟೆಂಪರೇಚರ್ ಕಮ್ಮಿ ಮಾಡೋಂಥ ಪೇಂಟ್ಸ್ ಬರ್ತಾ ಇದೆ, ಟೆಂಪರೇಚರ್ ಕಂಟ್ರೋಲ್ ಹೌದು ಸರ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಆಚೆಗಡೆ ಒಂದು 30 ಡಿಗ್ರಿ ಇದೆ ಅಂತಂದ್ರೆ ಒಳಗಡೆ ಬರೀ ಔಟ್ ಸೈಡ್ ಪೇಂಟ್ ಮಾಡಿದ್ರೆ ಸಾಕು,
ಅದೊಂದು 2-3 ಡಿಗ್ರಿ ವೇರಿಯೇಷನ್ ಬರೋಂಗೆ ಬಂದಿದೆ ಸರ್. ಓಕೆ, ಪಾಸಿಬಲ್ ಸರ್ ಅದು? ಅಂದ್ರೆ ನಾವಿನ್ನ ನಡೀತಾ ಇದೆ, ಟ್ರಯಲ್ ಮಾಡೋಣ ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಸರಿ ಸರಿ ಸರಿ. ಜಾಸ್ತಿ ಎಲ್ಲ ಕಡೆ ಎಲಾಬ್ರೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು, ಬಟ್ ಅದೆಲ್ಲ ಅಲ್ಲಿ ಅವ್ರ ಸಿಸ್ಟಮ್ ಅಲ್ಲೆಲ್ಲ ಸೆಟ್ ಮಾಡ್ಕೊಂಡಿರೋದ್ರಲ್ಲೆಲ್ಲ ನೋಡ್ಕೊಂಡು ಬಂದು ಅದೆಲ್ಲ ತೋರಿಸ್ತಾ ಇತ್ತು ಕ್ಲೀನ್. ಆಮೇಲೆ ಟೆರೇಸ್ಗೂ ಅಷ್ಟೇನೆ ಸರ್, ಟೆರೇಸ್ಗೂ ಇವಾಗ ನಮ್ಗೆ ಜಾಸ್ತಿ ಹೀಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಇವಾಗ ಅಲ್ಲಿ. ಆಮೇಲೆ ಏನೋ ಆಂಟಿ ಲೀಕೇಜ್ ಆಗದಂಗೆ ಒಂದು ಪೇಂಟ್ ಮಾಡ್ತಾ ಇದ್ವಿ ಇವಾಗ. ಆ ಪೇಂಟ್ ಜೊತೆಗೇನೆ ಇದು ಕೂಡ ಟೆಂಪರೇಚರ್ ಕಂಟ್ರೋಲಿಂಗ್ ಪೇಂಟ್ಸ್ ಕೂಡ ಬಂದಿದೆ ಸರ್ ಟೆರೆಸ್ಗೂ ಕೂಡ. ಟೆರೆಸ್ ಅಲ್ಲಿ ಒಂದು 2-3 ಡಿಗ್ರಿ ಅಲ್ಲೂ ವೇರಿಯೇಷನ್ ಬರುತ್ತೆ, ಸ್ವಲ್ಪ ಕೂಲ್ ಆಗಿರೋ ತರ ಆಗಿದೆ. ಅಂಡ್ ಆಮೇಲೆ ನಮ್ಗೆ ಇನ್ನೊಂದು ಏನಂದ್ರೆ ಡ್ರಾಬ್ಯಾಕ್ ಏನಿತ್ತು ಅಂತ ಹೇಳಿದ್ರೆ, ದೊಡ್ಡ ಸ್ಕೈಲೈಟ್ಸು ಮತ್ತೆ ಜಾಸ್ತಿ OTS ಕೊಟ್ವಿ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಬರೋದು. EC AC ಅದು ಇದನ್ನೆಲ್ಲ ಹಾಕಿ ಮನೆ ಕೂಲ್ ಮಾಡೋದಕ್ಕೆ ಮತ್ತೆ ಅದು ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ ಇವಾಗ ಏನಾಗಿದೆ ಅಂದ್ರೆ ಸರ್, ದೊಡ್ಡ ಗ್ಲಾಸ್ ಹಾಕಿದ್ರು ನಮ್ಗೆ ಇವಾಗ ಅದರಲ್ಲಿ ಏನಂತಂದ್ರೆ ಗ್ಲಾಸ್ಗೂ ಕೂಡ ಕೋಟಿಂಗ್ ಬಂದಿದೆ. ಗ್ಲಾಸ್ಗೆ ಕೋಟಿಂಗ್ ಬಂದಿದೆ. ಆ ಕೋಟಿಂಗ್ ಹೆಂಗೆ ಅಂತಂದ್ರೆ ಟೆಂಪರೇಚರ್ ಒಳಕ್ಕೆ ಅಬ್ಸರ್ವ್ ಮಾಡಲ್ಲ, ಅದನ್ನು ಕೂಡ ಟೆಂಪರೇಚರ್ ಕಡಿಮೆ ಮಾಡಂಗ್ ಬಂದಿದೆ. ಇವಾಗ ಏನು ನಮ್ಗೆ ಒಂದು 30 ಡಿಗ್ರಿ ಇತ್ತಂದ್ರೆ ಒಳಗಡೆ 20 ಡಿಗ್ರಿ ಮಾತ್ರ ಇರಂಗೆ ಆ ತರ ಬಂದಿದೆ. ಅಂಡ್ ಆಮೇಲೆ ಅದ್ರ ಮೇಲ್ಗಡೆ ಕೋಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನ್ಯಾಚುರಲ್ ಲೈಟ್ ಏನು ಅವಾಯ್ಡ್ ಆಗಲ್ಲ ಸರ್, ಅದು ಬರುತ್ತೆ. ಅದು ಸರ್ ಎಷ್ಟು ಪರ್ಸೆಂಟ್ ಇರುತ್ತಲ್ಲ. ಫಸ್ಟ್ ಅಂದ್ರೆ ಇವಾಗ ನೋಡಿ, ಡಾರ್ಕರ್ ಶೇಡ್ ಹಾಕ್ಬಿಟ್ವಿ, ಇವಾಗ ಕೂಲಿಂಗ್ ಗ್ಲಾಸ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಕಾರಲ್ಲೆಲ್ಲ ಕೂಲಿಂಗ್ ಅದರ ಕೂಲಿಂಗ್ ಪೇಪರ್ ಹಾಕ್ಬಿಟ್ರೆ ಏನಾಗುತ್ತೆ, ಬೆಳಕು ಬರಲ್ಲ, ಟೆಂಪರೇಚರ್ ಕಮ್ಮಿ ಆಗುತ್ತೆ. ಬಟ್ ನಮ್ಗೆ ಬೆಳಕು ಬರೋ ಪರ್ಪಸ್ಗೆ ಹಾಕಿರ್ತಾ ಇದ್ವಿ, ಅದು 50% ಅವಾಯ್ಡ್ ಮಾಡ್ಬಿಡ್ತಾ ಇತ್ತು. ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಅದು ಇವಾಗ ಇವಾಲ್ಯೂಟ್ ಆಗಿ 100% ಬೆಳಕು ಬರ್ತಾ ಇದೆ ಅಂತ ಅದ್ರಲ್ಲಿ 95% ಬೆಳಕು ಬರುತ್ತೆ, ಒಂದು 5% ರಿಡ್ಯೂಸ್ ಆಗುತ್ತೆ. ಬಟ್ ಕೂಲಿಂಗ್ ಆಗ್ತಾ ಇದೆ ಗ್ಲಾಸ್ಗಳು. ಎಷ್ಟು ದೊಡ್ಡದು ಬೇಕಾದ್ರೂ ಕೊಡಬಹುದು. ಆಮೇಲೆ ದೊಡ್ಡ ವಿಂಡೋಗಳು ಕೊಟ್ಟಿರ್ತೀವಿ ನೋಡಿ, ಪಕ್ಕದಲ್ಲಿ ಕುತ್ಕೊಳಕ್ಕಾಗಲ್ಲ, ಅದೆಲ್ಲ ಆ ತರದಲ್ಲೇ ಇರುತ್ತೆ. ಅದಕ್ಕೆಲ್ಲಾನು ಕೂಡ ಗ್ಲಾಸ್ಗಳಿಗೆ ಕೋಟಿಂಗ್ ಬಂದೈತೆ ಸರ್. ಈ ಕೋಟಿಂಗ್ ಮಾಡ್ಕೊಂಡ್ಬಿಡಬಹುದು, ಲೇಟೆಸ್ಟ್ ಅಪ್ಡೇಟ್. ಒಳ್ಳೆ ಸೊಲ್ಯೂಷನ್ ಅಲ್ಲ ಸರ್? ಹೌದು ಸರ್, ಅದರಲ್ಲಿ ಬಿಸಿಲೇ ತಾಳಕ್ಕಾಗೋದಿಲ್ಲ. ಅಲ್ಟ್ರಾಟೆಕ್ ಅವರು ಅದನ್ನೆಲ್ಲ ಬಿಡ್ತಾ ಇದ್ದಾರೆ ಸರ್. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಬಂದ್ವಿ ಅಂತಂದ್ರೆ ಇವಾಗ ಟೈಲ್ಸ್ ಅಲ್ಲಿ ಇವಾಗ ಫ್ಲೋರಿಂಗ್ ಎಲ್ಲಾನು ಸ್ಮಾರ್ಟ್ ಮಾರ್ಬಲ್ಸ್ ಟ್ರೆಂಡ್ ಅಲ್ಲಿ ಇರೋದು ಸರ್. ಎಲ್ಲ ಇವಾಗ ಗ್ರಾನೈಟ್ ಹೊರಟಾಯ್ತು, ವೆಟ್ರಿಫೈಡ್ ಹೊರಟಾಯ್ತು, ಮಾರ್ಬಲ್ಸ್ ಹೊರಟಾಯ್ತು, ಈಗ ಸ್ಮಾರ್ಟ್ ಮಾರ್ಬಲ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ನಾವೊಂದು 10 ಬಿಲ್ಡಿಂಗ್ ಮಾಡಿದ್ರೆ ಮಿನಿಮಮ್ 9 ಬಿಲ್ಡಿಂಗ್ ಅಲ್ಲಿ ಸೇಮ್ ಇದ್ದೇ ಇರುತ್ತೆ. ಎಲ್ಲರಿಗೂ ಅದು ಇಷ್ಟ ಆಗ್ತಾ ಇದೆ. ಅಂದ್ರೆ ಡಿಫ್ರೆಂಟ್ ಸೈಜ್ ಅಲ್ಲಿ ಇದೆ, ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ, ಮತ್ತೆ ಥಿಕ್ನೆಸ್ ಕೂಡ ಸ್ಟ್ರಾಂಗ್ ಆಗಿದೆ. ಹಂಗಾಗಿ ಅದು ಯೂಸ್ ಆಗ್ತಾ ಇತ್ತು. ಅದೇ ತರ ಸೇಮ್ ಪಾರ್ಕಿಂಗ್ ಅಲ್ಲೂ ಅಷ್ಟೇ ಸರ್. ಪಾರ್ಕಿಂಗ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಬರೀ ಚಿಕ್ಕದು 1x1 ಜಾಸ್ತಿ 1.5 ಬರ್ತಾ ಇತ್ತು. ಇವಾಗ ಸ್ವಲ್ಪ ಇನ್ನೂ ದೊಡ್ಡ ಸೈಜ್ ಬಂದಿದೆ ಸರ್, ಒಂದು 2x2 ಈ ಕೋಟಾ ಸ್ಟೋನ್ ಸೈಜ್ಗೆ ಬರ್ತಾ ಇದೆ ಸರ್. ಪಾರ್ಕಿಂಗ್ ಕೂಡ ಅದು ದೊಡ್ಡ ಟೈಲ್ಸ್ಗಳು ಮತ್ತೆ ರಸ್ಟಿಕ್ ಫಿನಿಶ್ ಟೈಲ್ಸ್ ಇರುತ್ತೆ ಸರ್. ಅದೇ ಬೇಕಾಗಿರೋದು. ಆಮೇಲೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೇಕು ಪಾರ್ಕಿಂಗ್, ಮಿನಿಮಮ್ 20 mm ಬೇಕು. ಅದು ಹಂಗಾಗಿ ಥಿಕ್ನೆಸ್ ಕೂಡ ಹೆವಿ ಆಗಿರುತ್ತೆ. ಆಮೇಲೆ ದೊಡ್ಡ ಟೈಲ್ಸ್ ಸರ್, ನಾವು ಏನಂದ್ರೆ ಜಾಯಿಂಟ್ಸ್ ಗಳು ನಂಬರ್ ಆಫ್ ಜಾಯಿಂಟ್ಸ್ ಜಾಸ್ತಿ ಕಾಣಿಸಲ್ಲ. ಆಮೇಲೆ ಪಾರ್ಕಿಂಗ್ ಅಲ್ಲಿ ಯಾವಲ್ಲೂ ಜಾಯಿಂಟ್ಸ್ ಇದ್ದು ಡಸ್ಟ್ ಕುಂತ್ಕೊಂತ ಇರುತ್ತಲ್ಲ, ಅವೆಲ್ಲ ಗ್ರೂಗಳು ಎದ್ದು ಕಾಣಿಸುತ್ತೆ. ಸೊ ಅದೆಲ್ಲ ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ. ಮತ್ತೆ ಈಗ ಪೇವರ್ಸ್ ತರನೇ ಡಿಸೈನ್ಸ್ ಬಂದಿದೆ, ಪೇವರ್ಸ್ ತರದು. ಆಮೇಲೆ ಇಂಟರ್ಲಾಕ್ ಪೇವರ್ಸ್ ಬರುತ್ತಲ್ಲ ಆ ತರದು. ಆಮೇಲೆ ಕಾಂಕ್ರೀಟ್ ಫಿನಿಶ್ ಟೈಲ್ಸ್ ಗಳು ಬರ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ರಸ್ಟಿಕ್ ಫಿನಿಶ್ ಬರ್ತಾ ಇದೆ. ಇವೆಲ್ಲ ಇವಾಗ ಪಾರ್ಕಿಂಗ್ ಅಲ್ಲಿರೋ ಹೊಸ ಅಪ್ಡೇಟ್ಸ್ ಸರ್. ಆಲ್ಮೋಸ್ಟ್ ತುಂಬಾನೇ ಅಪ್ಡೇಟ್ಸ್ ಎಲ್ಲ ಕೊಟ್ರಿ. ನನ್ನ ಕ್ವಶನ್ ಅಂತಂದ್ರೆ, ಇವೆಲ್ಲ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಸರ್? ಮಾಡ್ಲೇಬೇಕಲ್ಲ ಸರ್, ಇವೆಲ್ಲ R&D ಮಾಡಿದೀವಿ. ಅಂದ್ರೆ ಆತರ ಸ್ವಲ್ಪ ನಮ್ ಕಸ್ಟಮರ್ ಸ್ವಲ್ಪ ಹೈ ಎಂಡ್ ಪ್ಯಾಕೇಜಸ್ ಅಲ್ಲಿ ಇವನ್ನೆಲ್ಲ ಮಾಡಕ್ಕೆ ಆಗತ್ತೆ ಅಂತ ಆ ತರದವ್ರು ಮಾತ್ರ ಸಜೆಸ್ಟ್ ಮಾಡೋಣ. ಖರ್ಚು ಮಾಡಕ್ ರೆಡಿ ಇದ್ರೆ ನೀವು ಮಾಡಕ್ ರೆಡಿ ಇದ್ದೀರಾ? ಮಾಡ್ಬೇಕು. ಯಾಕಂದ್ರೆ ಬಜೆಟ್ ಫ್ರೆಂಡ್ಲಿ ಇರೋರಿಗೆಲ್ಲ ಇವೆಲ್ಲ ಮಾಡಿದ್ರೆ ಸ್ವಲ್ಪ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್. ಅದಾವ ನಮ್ಗೆ ರಾಂಗ್ ಗೈಡೆನ್ಸ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಒಂಚೂರು 60-40 ಸೆಗ್ಮೆಂಟ್ ಅಲ್ಲಿ ಬರೋರಿಗೆ ಇವೆಲ್ಲ ಇಂಪ್ಲಿಮೆಂಟ್ ಮಾಡೋಣ. ಇವೆಲ್ಲ ಮಾಡ್ಕೊಳ್ಳೋ ಬದಲು ಅಟ್ಲೀಸ್ಟ್ ಯಾವ್ದಾದ್ರು ಒಂದೊಂದು ಮಾಡ್ಕೋಬೋದು ಸರ್. ಕೆಲವೊಬ್ಬರಿಗೆ ಸ್ಕೈಲೈಟ್ ಅಲ್ಲಿ ಡಿಫ್ರೆಂಟ್ ಮಾಡ್ಕೋಬಹುದು, ಕಿಚನ್ ಕೌಂಟರ್ ಟಾಪ್ ಎಲ್ಲ ಸೇಮ್ ಹಾಕೋಬಹುದು. ನೀವು ಹೇಳಿದಂಗೆ ಕೆಲವೊಂದನ್ನು ಮಾಡ್ಕೋಬಹುದು ಅಲ್ವಾ? ವೀಕ್ಷಕರೇ, ನೀವು ಎಲ್ದು ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಯಾವುದಾದ್ರು ಇಷ್ಟ ಆಯ್ತಾ ನಿಮಗೆ, 1-2 ಪಾಯಿಂಟ್ ಇಷ್ಟ ಆಯ್ತಾ, ನಿಮ್ಮ ಮನೆಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸಾಮರ್ಥ್ಯ ಇದೆಯಾ, ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಡಿಪೆಂಡ್ಸ್, ನಿಮ್ಗೆ ಇಷ್ಟ ಯಾವ್ದಾದ್ರು ಮಾಡ್ಕೋಬಹುದು. ನಮ್ಮ ಕೆಲಸ ಏನು ಅಂತಂದ್ರೆ ನಿಮಗೆ ತಿಳಿಸುವಂಥದ್ದು. ಇವೆಲ್ಲ ಬರ್ತಾ ಇದೆ, ಇವ್ರು ಮಾಡ್ಕೊಡ್ತಾರೆ ನೋಡಿ ಅಂತ ತಿಳಿಸೋದು ನನ್ನ ಕೆಲಸ. ನೀವು ಇವ್ರ ಹತ್ರ ಕೇಳಿ
ಪೇ ಮಾಡಿ ಮಾಡಿಸ್ಕೊಳ್ಳೋದು ನಿಮ್ಮ ಕೆಲಸ ವೀಕ್ಷಕರೇ. ಆ್ಯಂಡ್ ನಮ್ಮ ವೀಕ್ಷಕರಿಗೋಸ್ಕರ ಸರ್ ಒಂದು ಹೊಸ ಟ್ರೆಂಡಿಂಗು 2025 ಬಂದಿದೆ, ಹೊಸ ಟ್ರೆಂಡಿಂಗ್ ಇಂಟೀರಿಯರ್ ಇರ್ಬೋದು, ಕನ್ಸ್ಟ್ರಕ್ಷನ್ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.